ಇನ್ನು ಇಂಗ್ಲೆಂಡ್ ಪ್ರಧಾನಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಮಾನ ದುರಂತದ ಬಗ್ಗೆ ದುರಂತದ ಸುದ್ದಿ ಕೇಳಿ ಆಘಾತವಾಗಿದೆ ಅಂತ ಹೇಳಿದ್ದಾರೆ. ಇಂಗ್ಲೆಂಡ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಹೇಳಿಕೆಯನ್ನ ನೀಡಿದ್ದಾರೆ. ದುರಂತದ ಬೆನ್ನಲ್ಲೇ ಘಟನೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಂತೀನಿ. ಏನಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ಆದಷ್ಟು ಬೇಗ ನಾನು ಪಡಿತೀನಿ. ಆದರೆ ಈ ರೀತಿಯ ಒಂದು ಘನಘೋರ ದುರಂತ ಆಗಿದೆ ಅನ್ನೋದು ತಿಳಿತಾ ಇದ್ದ ಹಾಗೆ ನನಗೆ ನಿಜಕ್ಕೂ ಕೂಡ ಆಘಾತ ಆಗಿದೆ ಅಂತ ಹೇಳಿದ್ದಾರೆ ಇಂಗ್ಲೆಂಡ್ ಪ್ರಧಾನಿ. ಈಗ ಎಲ್ರಿಗೂ ಕೂಡ ಆಘಾತ ಆಗಿದೆ. ಸಾಕಷ್ಟು ನಾವು ವಿಮಾನ ದುರಂತಗಳನ್ನ ಭಾರತದಲ್ಲಿ ನೋಡಿದ್ದೀವಿ. 2010ರಲ್ಲಿ ಆದಂತಹ ದುರಂತ, ವಿಮಾನದ ಬಜ್ಪೆ ವಿಮಾನ ನಿಲ್ದಾಣದಲ್ಲಿ ಆದಂತಹ ಒಂದು ದುರಂತ. ಆ ದುರಂತದಲ್ಲಿ 158 ಮಂದಿ ಸಾವನ್ನಪ್ಪಿದ್ರು. ಅದಾದ್ಮೇಲೆ ವಿಮಾನ ದುರಂತಗಳು ಆಗೋದು, ತುರ್ತು ಭೂಸ್ಪರ್ಶ ಆಗೋದು, ನಂತರದಲ್ಲಿ ಆ ತಾಂತ್ರಿಕ ದೋಷ ಸರಿಪಡಿಸ್ಕೊಳ್ಳೋದು, ಇದೆಲ್ಲವನ್ನ ಕೂಡ ನಾವು ಕಂಡಿದ್ದೀವಿ. ಆದರೆ ಈ 15 ವರ್ಷಗಳ ಬಳಿಕ ಇಂಥದ್ದೊಂದು ದೊಡ್ಡ ವಿಮಾನ ದುರಂತ ಭಾರತದಲ್ಲಿ ನಡೆದು ಹೋಗಿದೆ. ಟೇಕ್ ಆಫ್ ಆದಂತಹ 5 ನಿಮಿಷಕ್ಕೆ ವಿಮಾನ ಪತನವಾಗಿದೆ. ಅದು 242 ಮಂದಿಯನ್ನ ಹೊತ್ತು ಸಾಗ್ತಾ ಇದ್ದಂತಹ ವಿಮಾನ ಇದು. ಲಂಡನ್ಗೆ ತೆರಳುತ್ತಾ ಇದ್ದಂತಹ ವಿಮಾನ. ಏನು ಕಾರಣ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಗೊತ್ತಿಲ್ಲ. ಮೇಜರ್ ಆಗಿ ನಾವು ಈ ರೀತಿಯ ದುರಂತಗಳು ಆದಾಗ ಎಲ್ಲರೂ ಕೂಡ ಹೇಳೋದು ತಾಂತ್ರಿಕ ದೋಷದಿಂದ ಈ ರೀತಿ ಆಗಿದೆ ಅಂತ ಹೇಳಿ. ಆದ್ರೆ ತನಿಖೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಪೈಲಟ್ನ ಏನಾದ್ರೂ ಎಡವಟ್ಟ ಅಥವಾ ಬೇಜವಾಬ್ದಾರಿಯ ಈ ಒಂದಷ್ಟು ಕಾರಣಗಳು ಕೂಡ ಚರ್ಚೆಗೆ ಬರುತ್ತೆ. ಅದು ತನಿಖೆ ಆದ್ಮೇಲೆ ಏನ್ ಕಾರಣ ಅನ್ನೋದು ಕೂಡ ಬೆಳಕಿಗೆ ಬರಲಿದೆ. ಮತ್ತೊಂದು ವಿಚಾರ ಅಂದ್ರೆ ಮಧುಶ್ರೀ, ಪೈಲಟ್ ಇಲ್ಲಿ ನಾವು ಗಮನ ಕೊಟ್ಟಂತ ಸಂದರ್ಭದಲ್ಲಿ ವೆರಿ ಎಕ್ಸ್ಪೀರಿಯನ್ಸ್ಡ್ ಪೈಲಟ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಾವೀಗ ಪೈಲಟ್ನ ಆತನ ಎಕ್ಸ್ಪೀರಿಯನ್ಸ್ ನ ಮಾನದಂಡ ಅಂತ ಅಂದ್ರೆ ಆತ ಎಷ್ಟು ಅವರ್ಸ್ ವಿಮಾನವನ್ನ ಆತ ಓಡಿಸಿದಾನೆ ಅನ್ನುವಂಥದ್ದು. 8,000ಕ್ಕೂ ಅಧಿಕ, ಎಕ್ಸಾಕ್ಟ್ಲಿ 8,000 ಗಂಟೆಗೂ ಅಧಿಕ ಆತ ಪ್ರಯಾಣ ಮಾಡಿದ್ದಾರೆ ಅಂತ ಅಂದ್ರೆ ಆತ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಪೈಲಟ್ ಅಂತ ಇಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ಅಂಥ ಪೈಲಟ್ ಇದ್ದಂತಹ ವಿಮಾನ ಹೀಗೆ ದುರಂತಕ್ಕೀಡಾಗುತ್ತೆ ಅಂತ ಅಂದ್ರೆ ಇದು ಬಹಳ ಆಶ್ಚರ್ಯ ತರ್ತಾ ಇದೆ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ ನಾವು ಮತ್ತೊಂದು ಸಂಗತಿ ಗಮನಿಸಬೇಕು. 1:10ಕ್ಕೆ ಇದು ಟೇಕ್ ಆಫ್ ಆಗಬೇಕಾಗಿದ್ದಂಥ ವಿಮಾನ, ಆದರೆ 1:17ಕ್ಕೆ ಹೊರಟಿದೆ. ಸೊ ಅದರಲ್ಲೂ ಇಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ 5 ನಿಮಿಷ, 6 ನಿಮಿಷ, 7 ನಿಮಿಷ ತಡವಾಗಿ ಹೊರಡುವಂಥದ್ದು ಬಹಳ ವಿರಳ. ಏನಾದರೂ ಬೇರೆ ವೆದರ್ ಮತ್ತೊಂದು ಸಮಸ್ಯೆ ಆಗಿರಬೇಕು. ಏರ್ ಟ್ರಾಫಿಕಿಂಗ್ ಎಲ್ಲ ಬಹಳ ನೀಟಾಗಿ ಹ್ಯಾಂಡ್ಲಿಂಗ್ ಆಗ್ತಾ ಇರುತ್ತೆ. ಇಲ್ಲಿ ಏರ್ ಟ್ರಾಫಿಕಿಂಗ್ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತದೆ. ಯಾಕಂದ್ರೆ ಇದರ ಜೊತೆಗೆ ಹೊರಡಬೇಕಾಗಿದ್ದಂಥ ವಿಮಾನಗಳೆಲ್ಲ ಆನ್ ಟೈಮ್ ಹೊರಟಿದೆ. ಸೊ ಇದೊಂದು 7 ನಿಮಿಷ ತಡವಾಗಿ ಹೊರಟಿದೆ ಅಂತ ಅಂದ್ರೆ ಬಹುಶಃ ಆ ಸಂದರ್ಭದಲ್ಲಿ ಏನಾದರೂ ಟೆಕ್ನಿಕಲ್ ಸಮಸ್ಯೆಗಳು ಇದ್ದಿದ್ದಂಥದ್ದು ಪೈಲಟ್ಗೆ ಗೊತ್ತಾಗಿರೋದು, ಅದನ್ನ ಆತ ಕನ್ವೆ ಮಾಡಿರಬಹುದು. ಬಹುಶಃ ಆ ಕಾರಣಕ್ಕಾಗಿ ಸುಮಾರು ಒಂದು 7 ನಿಮಿಷಗಳ ಕಾಲ ತಡ ಆಗಿರ್ಬೋದು. ಬಟ್ ಗೊತ್ತಿಲ್ಲ, ಅದಾದ ನಂತರದಲ್ಲೂ ಇಲ್ಲ ನಾನು ಇದನ್ನ ಟೇಕ್ ಆಫ್ ಮಾಡ್ಬೋದು ಅನ್ನುವಂಥ ಕಾನ್ಫಿಡೆನ್ಸಿಗೆ ಹೇಗೆ ಬಂದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇದೆಲ್ಲೋ ನಾವು ಹಿಂದೆ ನೋಡ್ಬೋದು, 1996ರಲ್ಲಿ ಅಂತ ಕಾಣಿಸುತ್ತೆ. ದೆಹಲಿಯಿಂದ ಸೌದಿಗೆ ಹೊರಟಿದ್ದಂಥ ಒಂದು ವಿಮಾನ ಅದು ಹಾರಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಒಂದು ಬ್ಲಾಸ್ಟ್ ಆಗಿ ದೊಡ್ಡ ಸಮಸ್ಯೆ ಆಗಿತ್ತು. ಸುಮಾರು 300ಕ್ಕಿಂತ ಹೆಚ್ಚು ಮಂದಿ, ಇದು ವರ್ಲ್ಡಲ್ಲೇ ಅತಿ ದೊಡ್ಡ ದುರಂತಗಳ ಪೈಕಿ ಅದನ್ನ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಇದು ಆ ರೀತಿಯ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ಕೇವಲ 1.5 ಕಿಲೋಮೀಟರ್ ಮಾತ್ರ ಇದು ಹೋಗಿರುವಂಥದ್ದು. ಆಮೇಲೆ ನೀವು ಮಂಗಳೂರಿನ ವಿಚಾರ ಹೇಳ್ತಾ ಇದ್ರಿ. ಮಂಗಳೂರಿನ ಬಜ್ಪೆ ಏರ್ಪೋರ್ಟ್ ಏನಿದೆ ವಿಶ್ವದ ಕೆಲ ಡೆಡ್ಲಿಯೆಸ್ಟ್ ಏರ್ಪೋರ್ಟ್ಗಳಲ್ಲಿ ಒಂದು ಅಂತದನ್ನ ಕನ್ಸಿಡರ್ ಮಾಡ್ತಾರೆ. ಕಾರಣ ಟೇಬಲ್ ಟಾಪ್ ಏರ್ಪೋರ್ಟ್, ರನ್ವೇ ಬಹಳ ಕಿರಿದಾಗಿರುವಂತಹ ಕಾರಣಕ್ಕಾಗಿ ಬಹಳ ಕರಾರುವಕ್ಕಾಗಿ ಅಲ್ಲಿ ಲ್ಯಾಂಡಿಂಗ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅಂತ ಕೆಲ ಸವಾಲುಗಳು ಏನು ಇಲ್ಲಿ ಇಲ್ಲ. ಆಮೇಲೆ ಅಹಮದಾಬಾದ್ ಏರ್ಪೋರ್ಟ್ ಅನ್ನ ನಾವು ನೋಡಿದ್ರೆ ಟರ್ಮಿನಲ್ 1, ಟರ್ಮಿನಲ್ 2 ಇದು ಬಹಳ ವಿಶಾಲವಾದ ಜಾಗದಲ್ಲಿರುವಂತಹ ಒಂದು ಏರ್ಪೋರ್ಟ್. ಬಹುಶಃ ಒಂದು ಭಾರತದ ಒಂದು ಸುಸಜ್ಜಿತ ಏರ್ಪೋರ್ಟ್ಗಳಲ್ಲಿ ಒಂದು. ಆಮೇಲೆ ಏರ್ ಟ್ರಾಫಿಕಿಂಗ್ ವಿಚಾರ ಬಂದಂಥ ಸಂದರ್ಭದಲ್ಲಿ 5ನೇದೋ 6ನೇದೋ ಸ್ಥಾನದಲ್ಲಿದೆ. ನಮ್ಮ ಬೆಂಗಳೂರೇ 2ನೇ ಸ್ಥಾನದಲ್ಲಿರುವಂಥದ್ದು. ಅಂತ ಅಂದ್ರೆ ಏನು ಬಹಳ ವಿಮಾನಗಳು ಓಡಾಟ ಕಂಪ್ಯಾರಿಟಿವ್ಲಿ ಭಾರತದ ಇತರ ಏರ್ಪೋರ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಇಲ್ಲ. ಹಾಗಾಗಿ ಯಾಕೆ ಗೊಂದಲ ಆಯ್ತು, ಏನು ಎತ್ತ ಅನ್ನುವಂಥದ್ದು. ನಮ್ಮ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಾಗೆ ಎಕ್ಸ್ಪರ್ಟ್ಸ್ಗಳು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಕ್ಯಾಪ್ಟನ್ ಕಿರಣ್ ಕುಮಾರ್ ಅವರು ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ.